ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿಯ ಎನರ್ಜಿ ಯಾವ ರೀತಿ ಇದೆ ಅಂದರೆ ತುಂಬ ಜಾಸ್ತಿ ಈಗ ಪ್ರೆಸೆಂಟ್ ಟೈಮ್ನಲ್ಲಿ ಹರ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಪೇಯ್ನಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಎಮೋಷ್ನಲಿ ಕಂಪ್ಲೀಟ್ಲಿ ಡೌನ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇದು ಪ್ರತಿನಿತ್ಯದ ಎನರ್ಜಿ ಆಗಿರುತ್ತೆ. ಇವತ್ತಿನ ಎನರ್ಜಿ ಪ್ರಕಾರ ಈಗ ಪ್ರೆಸೆಂಟ್ ಟೈಮ್ನಲ್ಲಿ ಈ ಪರ್ಸನ್ ಈ ರೀತಿ ಕಾಣಿಸ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ನಗು ಅನ್ನೋದು ಇಲ್ಲ. ಅಂದರೆ ಮುಖದಲ್ಲಿ, ಫೇಸಲ್ಲಿ ನಗು ಇದ್ದರೂ ಕೂಡ ಅವರ ಒಳಗಿನ ಮನಸ್ಸು ತುಂಬ ಡೌನ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಪ್ರೆಸೆಂಟ್ ಟೈಮ್ನಲ್ಲಿ ತುಂಬ ಎಕ್ಸ್ಟ್ರೀಮ್ ಲೋನ್ಲಿನೆಸ್ಸನ್ನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಏಕಾಂಗಿತನವನ್ನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನನ್ನ ಲೈಫ್ನಲ್ಲಿ ಈಗ ಪೂರ್ತಿ ಕತ್ಲೆ ಇದೆ, ಬೆಳಕು ಅನ್ನೋದೇ ಕಾಣಿಸ್ತಾ ಇಲ್ಲ, ಲೈಟ್ ಅನ್ನೋದು ಕಾಣಿಸ್ತಾ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನನ್ನ ಅಕ್ಕಪಕ್ಕ ಯಾರೂ ಇಲ್ವೇನೋ ಅನ್ನೋ ಫೀಲಿಂಗ್ ಇವ್ರಿಗೆ ಬರ್ತಾ ಇದೆ. ಅಂದರೆ ಇವರ ಮಾತನ್ನು ಕೇಳೋರು ಯಾರೂ ಇಲ್ಲ, ಇವರ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ, ಇವರನ್ನು ಅರ್ಥ ಮಾಡ್ಕೊಳ್ಳೋದು ಅಂದರೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋದು ಇವರ ಮನಸ್ಸಿಗೆ ಬರ್ತಾ ಇದೆ. ಇವರು ಮೆಂಟಲಿ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಒಬ್ಬನೇ ಇರೋದು ಅಥವಾ ನಾನು ಒಬ್ಬಳೇ ಇರೋದು, ನನ್ನ ಲೈಫ್ನಲ್ಲಿ ನಿಜವಾಗ್ಲೂ ಯಾರೂ ಇಲ್ಲ ಅನ್ನೋ ರೀತಿ ಇವರ ಯೋಚನೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆ ರೀತಿ ಕಾಣಿಸ್ತಾ ಇದೆ. ಇದು ಓವರ್ ಥಿಂಕಿಂಗ್ ಅಲ್ಲ ಅಂತ ಅನ್ನಿಸ್ತಾ ಇದೆ, ಬಟ್ ಡೀಪ್ ಎಮೋಷ್ನಲ್ ಪೇಯ್ನ್ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಇವರು ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಥವಾ ಇವರ ವರ್ತನೆ ಯಾಕೆ ಈ ರೀತಿ ಇದೆ ಅನ್ನೋದಾದರೆ, ಇವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ನೆನಪು ಇವರ ಮೈಂಡ್ನಲ್ಲಿ ದಿನವೂ ರಾತ್ರಿ ಕೂಡ ಹಾಗೆ ಓಡಾಡ್ತಾ ಇದೆ. ಅಂದರೆ ಡೇ ಮತ್ತು ನೈಟ್ ಎರಡೂ ಟೈಮ್ನಲ್ಲೂ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲದೆ ಇವರ ಲೈಫ್ ಹೇಗಿದೆ ಅಂದರೆ ಅದು ಇನ್ಕಂಪ್ಲೀಟ್ ಅನ್ನೋ ಫೀಲಿಂಗ್ ಪ್ರೆಸೆಂಟ್ ಟೈಮ್ನಲ್ಲಿ ಇವರ ಮನಸ್ಸಿಗೆ ಬರ್ತಾ ಇದೆ. ನಿಮ್ಮಿಬ್ಬರ ನಡುವೆ ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಗ್ಯಾಪ್ ಅನ್ನೋದು ಬಂದಿರಬಹುದು ಅಥವಾ ಡಿಸ್ಟೆನ್ಸ್ ಅನ್ನೋದು ಬಂದಿರಬಹುದು, ಇಬ್ಬರಲ್ಲೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು. ಏನೇ ರೀಸನ್ ಇದ್ದರೂ ಕೂಡ ನೀವಿಲ್ಲ ಅನ್ನೋದು ಇವ್ರಿಗೆ ತುಂಬ ಹೆವಿಯಾಗಿ ಫೀಲ್ ಆಗ್ತಾ ಇದೆ. ಈಗ ಈ ವ್ಯಕ್ತಿಗೆ ಲೈಫ್ನಲ್ಲಿ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾರ ಹತ್ರ ಏನು ಹೇಳ್ಕೊಳ್ಬೇಕು, ಯಾರ ಮಾತು ಕೇಳಬೇಕು ಏನೂ ಗೊತ್ತಾಗ್ತಾ ಇಲ್ಲ, ಯಾವ ದಾರಿ ಕೂಡ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ತುಂಬ ಫೀಲಿಂಗ್ಸ್ ಇದೆ, ತುಂಬ ಕಾತುರತೆ ಅನ್ನೋದು ಇವ್ರಿಗೆ ಇದೆ. ಆದರೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ಕೆಲವರ ಎನರ್ಜಿಯ ಪ್ರಕಾರ, ಅಂದರೆ ಇದು ಎಲ್ಲರಿಗೂ ಅನ್ವಯಿಸೋದಿಲ್ಲ, ಕೆಲವರ ಎನರ್ಜಿಯಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ಈ ರಿಲೇಷನ್ಶಿಪ್ ನಡುವೆ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿರಬಹುದು. ಇಲ್ಲಿ ಥರ್ಡ್ ಪಾರ್ಟಿ ಅಂದರೆ ಒಬ್ಬ ವ್ಯಕ್ತಿ ಕೂಡ ಆಗಿರಬಹುದು, ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಫ್ಯಾಮಿಲಿ ಪ್ರೆಷರ್ ಆಗಿರಬಹುದು, ಫ್ರೆಂಡ್ಸ್ ಆಗಿರಬಹುದು, ಸಿಚುವೇಶನ್ ಏನಾದರೂ ಆಗಿರಬಹುದು ಅಥವಾ ಇವರ ಕೆರಿಯರ್ ರೆಸ್ಪಾನ್ಸಿಬಿಲಿಟಿ ಏನೇ ಆಗಿರಬಹುದು. ಆದರೆ ಯಾವುದೋ ಒಂದು ಕಾರಣ, ಯಾವುದೋ ಒಂದು ಸಿಚುವೇಶನ್ ಅಥವಾ ಯಾವುದೋ ಒಂದು ಥರ್ಡ್ ಪಾರ್ಟಿ ಕಾರಣದಿಂದ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿರುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ವ್ಯಕ್ತಿಗೆ ಈಗ ಅವರ ತಪ್ಪಿನ ಅರಿವಾಗಿದೆ. ಈ ರಿಲೇಷನ್ಶಿಪ್ಪಲ್ಲಿ ಏನು ಮಿಸ್ಟೇಕ್ ಮಾಡಿದ್ರು ಅನ್ನೋದು ಈಗ ಅರಿವಾಗ್ತಾ ಇದೆ. ಇವರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ತುಂಬ ತಪ್ಪಾಗಿ ನಡ್ಕೊಂಡೆ ಈ ರಿಲೇಷನ್ಶಿಪ್ಪಲ್ಲಿ, ಅವರ ಫೀಲಿಂಗ್ಸ್ಗೆ ಇಂಪಾರ್ಟೆನ್ಸನ್ನು ನಾನು ಕೊಡಲಿಲ್ಲ,
ಅವರನ್ನು ತುಂಬ ಹರ್ಟ್ ಮಾಡಿದೆ ಅನ್ನೋದು ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಅಂದರೆ ಇವರು ನಿಮ್ಮನ್ನು ತುಂಬ ಇಗ್ನೋರ್ ಮಾಡಿರಬಹುದು, ಬೇರೆಯವರ ಮಾತನ್ನು ಕೇಳಿರ್ಬೋದು, ಅಥವಾ ಥರ್ಡ್ ಪಾರ್ಟಿಯ ಮಾತನ್ನು ಕೇಳಿರಬಹುದು, ಅಥವಾ ಯಾವುದೋ ಒಂದು ಸಿಚುವೇಶನ್ಗೆ ಒಳಗಾಗಿ ನಿಮ್ಮ ರಿಲೇಷನ್ಶಿಪ್ಪಿಂದ ಗ್ಯಾಪಲ್ಲಿ ಹೋಗಿರಬಹುದು, ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಿರಬಹುದು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ರಾಂಗ್ ಡಿಸಿಷನನ್ನು ತಗೊಂಡಿರಬಹುದು. ಇದನ್ನೆಲ್ಲ ಈಗ ಇವರು ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಇವರ ಮೈಂಡ್ನಲ್ಲಿ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿಗೆ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇದೆ. ನಾನು ಅವರಿಗೆ ಪೇಯ್ನ್ ಕೊಟ್ಟಿದ್ದೆ, ಅವರ ಹೃದಯಕ್ಕೆ ತುಂಬ ನೋವು ಮಾಡಿದ್ದೆ, ಅವರ ಮನಸ್ಸಿಗೆ ತುಂಬ ಹರ್ಟ್ ಮಾಡಿದ್ದೆ ಅನ್ನೋದು ಈಗ ರಿಯಲೈಸೇಷನ್ ಈ ಪರ್ಸನ್ಗೆ ತುಂಬ ಸ್ಟ್ರಾಂಗ್ ಆಗಿ ಆಗ್ತಾ ಇದೆ. ಇವರು ನಿಮ್ಮ ಬಳಿ ಸಾರಿ ಕೇಳಬೇಕು ಅನ್ನೋ ಮನಸ್ಸಿನಲ್ಲಿ ಕೂಡ ಇದ್ದಾರೆ. ಆದರೆ ನೀವು ಕ್ಷಮಿಸ್ತೀರೋ ಇಲ್ವೋ, ನೀವು ಫರ್ಗ್ಯೂ ಮಾಡ್ತೀರೋ ಇಲ್ವೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಇನ್ನೊಂದು ಚಾನ್ಸ್ ಕೊಡ್ತೀರಾ ಅನ್ನೋ ರೀತಿ ಇವರ ಭಾವನೆ ಇದೆ. ಅಂದರೆ ಇವರು ಅಂದ್ಕೊಳ್ಳೋದು, ಇವರೇನಾದರೂ ನಿಮ್ಮ ಹತ್ರ ಸಾರಿ ಕೇಳಿದ್ರೆ ನೀವು ಫರ್ಗಿವ್ ಮಾಡ್ತೀರಾ, ಮತ್ತೊಮ್ಮೆ ಈ ರಿಲೇಷನ್ಶಿಪ್ಪಲ್ಲಿ ಚಾನ್ಸ್ ಕೊಡ್ತೀರಾ ಅನ್ನೋ ಕನ್ಫ್ಯೂಷನ್ ಇವರ ತಲೆಯಲ್ಲಿ ತುಂಬ ಓಡಾಡ್ತಾ ಇದೆ. ಇವರು ಈಗ ಕ್ಲಿಯರ್ಲಿ ರಿಯಲೈಸ್ ಮಾಡ್ತಾ ಇದ್ದಾರೆ, ನಿಮ್ಮ ರೀತಿ ಈ ಪರ್ಸನ್ನ ಅರ್ಥ ಮಾಡ್ಕೊಳ್ಳುವಂತಹ ವ್ಯಕ್ತಿ ಇವರ ಲೈಫ್ನಲ್ಲಿ ಬೇರೆ ಯಾರೂ ಇಲ್ಲ, ಆ ರೀತಿ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಸಣ್ಣ ಪುಟ್ಟ ಹೆಲ್ಪ್ ಆದರೂ ಈ ಪರ್ಸನ್ಗೆ ಮಾಡಿರಬಹುದು, ಅಥವಾ ದೊಡ್ಡ ಹೆಲ್ಪ್ ಕೂಡ ಮಾಡಿರಬಹುದು. ಬಟ್ ಇವರಿಗೆ ದೊಡ್ಡ ಸಪೋರ್ಟಿವ್ ಆಗಿ ನೀವು ನಿಂತಿದ್ರಿ ಅಂತ ಅನ್ನಿಸ್ತಾ ಇದೆ. ನೀವು ಏನೇ ಹೆಲ್ಪ್ ಮಾಡಿದ್ರು ಅದು ತುಂಬ ಸಪೋರ್ಟಿವ್ ಆಗಿತ್ತು, ತುಂಬ ಸಪೋರ್ಟ್ ಆಗಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದು ಕೇವಲ ಫೈನಾನ್ಷಿಯಲಿ ನೀವು ಹೆಲ್ಪ್ ಮಾಡಿದ್ದೀರಾ ಅಂತಲ್ಲ, ಎಮೋಷ್ನಲ್ ಸಪೋರ್ಟ್ ಆಗಿರ್ಬೋದು, ಮೋರಲ್ ಸಪೋರ್ಟ್ ಆಗಿರ್ಬೋದು, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೋದು ಈ ವ್ಯಕ್ತಿಯನ್ನು. ಸ್ಟ್ಯಾಂಡಿಂಗ್ ವಿತ್ ದೆಮ್ ಇನ್ ಟಫ್ ಟೈಮ್ಸ್, ಅಂದರೆ ಯಾವುದೇ ಟೈಮಲ್ಲೂ ಕೂಡ ಇವ್ರ ಜೊತೆ ನೀವು ನಿಂತ್ಕೊಂಡಿರಬಹುದು. ಇದನ್ನೆಲ್ಲ ಈಗ ಈ ಪರ್ಸನ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಇವರ ಲೈಫ್ನ ಸಿಚುವೇಶನ್ ಹೇಗಿದೆ ಅಂದರೆ, ನನ್ನ ಜೊತೆ ಯಾರೂ ಇಲ್ಲ, ನನ್ನ ಕಷ್ಟದಲ್ಲಿ ನನ್ನ ಜೊತೆ ಸ್ಟ್ರಾಂಗ್ ಆಗಿ ನಿಲ್ಲುವವರು ಯಾರೂ ಇಲ್ಲ, ನನಗೆ ಆಸರೆ ಬೇಕಾದ ಸಮಯದಲ್ಲಿ ಯಾರೂ ಇಲ್ಲ ಅನ್ನೋದು ಇವರ ಮನಸ್ಸಿಗೆ ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದೆ. ನೀವಿಲ್ಲ ಅನ್ನೋದು ಕೂಡ ಇವರಿಗೆ ತುಂಬ ತೀವ್ರವಾಗಿ, ತುಂಬ ಸ್ಟ್ರಾಂಗ್ ಆಗಿ ಇವರ ಮನಸ್ಸಿಗೆ ತಟ್ಟುತ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿ ಡೀಪ್ ಇನ್ಸೈಡ್ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಮೊದಲಿನ ರೀತಿ ಆಗಬೇಕು, ನಾರ್ಮಲ್ ಆಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ನೀವು ಇನ್ನೊಂದು ಚಾನ್ಸ್ ಕೊಟ್ಟರೆ ನಾನು ಚೇಂಜ್ ಆಗ್ತೀನಿ, ಮತ್ತೆ ರಿಲೇಷನ್ಶಿಪ್ಪಲ್ಲಿ ಮೊದಲಿನ ರೀತಿ ನಾರ್ಮಲ್ ಆಗಿರ್ತೀನಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಫೇಕ್ ಪ್ರಾಮಿಸ್ ಎನರ್ಜಿ ಅಂತ ಕಾಣಿಸ್ತಾ ಇಲ್ಲ, ಇದು ಇವರ ಮನಸ್ಸಿನಿಂದ ಬರ್ತಾ ಇರುವ ಪೇಯ್ನ್ ಅಂತ ಕಾಣಿಸ್ತಾ ಇದೆ. ಇವರಿಗೆ ರಿಯಲೈಸೇಷನ್ನಿಂದ ಬರುವ ಥಾಟ್ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಇವರನ್ನು ಫರ್ಗಿವ್ ಮಾಡಬೇಕಾ, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾ ಅನ್ನೋದು ನಿಮ್ಮ ಹಾರ್ಟ್ ಡಿಸೈಡ್ ಮಾಡಬೇಕು. ರೀಡಿಂಗ್ ಅನ್ನೋದು ನಿಮಗೆ ಡೈರೆಕ್ಷನ್ ಮಾತ್ರ ಕೊಡುತ್ತೆ, ಬಟ್ ನಿಮ್ಮ ಫ್ಯೂಚರನ್ನು, ನಿಮ್ಮ ಪೀಸನ್ನು ಯಾವಾಗಲೂ ಪ್ರಿಯಾರಿಟಿಯನ್ನು ಕೊಡಿ. ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ಪರ್ಸನ್ ಈಗ ತುಂಬ ಜಾಸ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಪ್ರೆಸೆಂಟ್ ಎನರ್ಜಿ ಕಾಣಿಸ್ತಾ ಇದೆ. ಇದು ಲೈಟ್ ಆಗಿರೋ ಮಿಸ್ಸಿಂಗ್ ಅಲ್ಲ, ಇದು ಡೀಪ್ ಪೇಯ್ನ್ಫುಲ್ ಮಿಸ್ಸಿಂಗ್ ಎನರ್ಜಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ನೆನಪು ಅನ್ನೋದು ಡೇ ಟೈಮಲ್ಲೂ ಕೂಡ ಆಗುತ್ತೆ, ಬಟ್ ಸ್ಪೆಷಲ್ಲಾಗಿ ನೈಟ್ ಟೈಮ್ನಲ್ಲಿ ತುಂಬ ಕಾಡ್ತಾ ಇದೆ. ರಾತ್ರಿ ಒಂಟಿಯಾಗಿರುವಾಗ, ಎಲ್ಲ ಸೈಲೆನ್ಸ್ ಆಗಿರುವಾಗ, ಫೋನ್ ಕೈಯಲ್ಲಿ ಹಿಡ್ಕೊಂಡು ಕೂತಿರುವಾಗ ನಿಮ್ಮ ಫೇಸ್, ನಿಮ್ಮ ಮಾತು, ನಿಮ್ಮ ಜೊತೆ ಕಳೆದ ಕ್ಷಣಗಳು ಎಲ್ಲವೂ ರೀಪ್ಲೇ ಆಗ್ತಾ ಇದೆ. ಓವರ್ ಥಿಂಕಿಂಗ್ ಅನ್ನೋದು ನೈಟ್ ಟೈಮ್ನಲ್ಲಿ ಎಕ್ಸ್ಟ್ರೀಮ್ ಆಗ್ತಾ ಇದೆ. ಡೇ ಟೈಮ್ನಲ್ಲಿ ಅಷ್ಟೊಂದು ಇವರು ನೆನಪು ಮಾಡ್ಕೊಳ್ಳದೆ ಇದ್ದರು ಅಂದರೆ ಇವರ ಫ್ರೆಂಡ್ಸ್ಗಳ ಜೊತೆ ಕಾಲ ಕಳೀತಾ ಇರ್ಬೋದು, ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಅಥವಾ ಇವರ ಕೆಲಸದಲ್ಲಿ ಇವರು ಬ್ಯುಸಿ ಆಗಿರಬಹುದು, ಜಾಬ್ ಮಾಡ್ತಾ ಇರಬಹುದು, ಏನೇ ಆಗಿರ್ಬೋದು. ಬಟ್ ನೈಟ್ ಟೈಮ್ನಲ್ಲಿ ತುಂಬ ಓವರ್ ಥಿಂಕಿಂಗ್ ಅನ್ನೋದು ಎಕ್ಸ್ಟ್ರೀಮ್ ಆಗ್ತಾ ಇದೆ. ಅಂದರೆ ನೀವು ಇವ್ರ ಜೊತೆ ಇರಬೇಕಿತ್ತು, ನೀವು ಇವರ ಲೈಫ್ನಲ್ಲಿ ಇರಬೇಕಿತ್ತು ಅಂತ ಅಂದ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ.
ರಾತ್ರಿ ಮಾತ್ರ ಅಲ್ಲ, ಡೇ ಟೈಮ್ನಲ್ಲೂ ಕೂಡ ಯಾವಾಗಲಾದರೂ ಸಡನ್ನಾಗಿ ನಿಮ್ಮ ನೆನಪು ಅವ್ರಿಗೆ ಕಾಡ್ತಾ ಇರುತ್ತೆ. ಕೆಲಸ ಮಾಡ್ತಾ ಇರುವಾಗ, ಯಾರನ್ನಾದರೂ ನೋಡಿದಾಗ, ಯಾವುದಾದ್ರೂ ಸಿಚುವೇಶನ್ ಬಂದಾಗ ನಿಮ್ಮ ನೆನಪು ಇವರ ಮೈಂಡ್ಗೆ ಬಂದು ಮತ್ತೆ ಮೂಡ್ ಸ್ಪಾಯ್ಲ್ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿ ಈಗ ಪ್ರೆಸೆಂಟ್ ಟೈಮ್ನಲ್ಲಿ ಆ್ಯಂಗ್ಸೈಟಿ, ಡಿಪ್ರೆಷನ್, ಎಮೋಷ್ನಲ್ ಸ್ಟ್ರೆಸ್ಸಲ್ಲಿ ಇದೆಲ್ಲದರ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ಹೆಲ್ತ್ ಇಶ್ಯೂ ಕೂಡ ಇವ್ರಿಗೆ ಕಾಣಿಸ್ತಾ ಇದೆ. ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂ ಕೂಡ ಬಂದಿರಬಹುದು. ತುಂಬ ವೀಕ್ನೆಸ್ ಅನ್ನೋದು ಕಾಣಿಸ್ತಾ ಇದೆ. ಎನರ್ಜಿ ಇಲ್ಲ ಯಾವುದರಲ್ಲೂ ಅನ್ನೋ ರೀತಿ ಇವರ ಮನಸ್ಸಿದೆ. ಮನಸ್ಸು ತುಂಬ ಹೆವಿ ಆಗಿರೋ ಫೀಲಿಂಗ್ ಆಗ್ತಾ ಇದೆ. ಅಂದರೆ ಅವರ ಮನಸ್ಸಿಗೆ ಏನೂ ಹಿಡಿಸ್ತಾ ಇಲ್ಲ. ಎಲ್ಲವೂ ಕೂಡ ಏನೋ ಒಂದು ರೀತಿಯ ಮಿಸ್ಸಿಂಗ್ ಫೀಲ್ ಅನ್ನೋದು ಅನ್ನಿಸ್ತಾ ಇದೆ. ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕೆಲವರ ಲೈಫ್ನಲ್ಲಿ, ಇವರ ಲೈಫ್ನಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮನಿ ಸ್ಟಕ್ ಆಗಿರಬಹುದು, ಇನ್ಕಮ್ ರೆಡ್ಯೂಸ್ ಆಗಿರಬಹುದು, ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರಬಹುದು, ರೆಸ್ಪಾನ್ಸಿಬಿಲಿಟಿ, ಖರ್ಚು ಅನ್ನೋದು ಜಾಸ್ತಿ ಕಾಣಿಸ್ತಾ ಇದೆ. ಇವ್ರು ಅಂದ್ಕೊಳ್ತಾ ಇದ್ದಾರೆ, ನನ್ನ ಲಕ್ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನನಗೆ ಅದೃಷ್ಟ ಇಲ್ಲ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಕೆಲವರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರಬಹುದು, ಅಥವಾ ಹೊಸ ಜಾಬ್, ಹೊಸ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿರಬಹುದು. ಬಟ್ ಸ್ಟಾರ್ಟೇ ಆಗ್ತಾ ಇಲ್ಲ. ಅಥವಾ ಏನಾದರೂ ಸ್ಟಾರ್ಟ್ ಮಾಡಿದ್ರು, ಹೊಸ ಬಿಸ್ನೆಸ್ ಅಥವಾ ಹೊಸ ಕೆಲಸ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಅದು ಮಧ್ಯದಲ್ಲೇ ಎಂಡ್ ಆಗ್ತಾ ಇದೆ, ಅಲ್ಲೇ ನಿಲ್ತಾ ಇದೆ. ಪ್ಲಾನ್ಸ್ ವರ್ಕೌಟ್ ಆಗ್ತಾ ಇಲ್ಲ ಅನ್ನೋದರ ಬಗ್ಗೆ ಇವ್ರು ತುಂಬ ಚಿಂತೆ ಮಾಡ್ತಾ ಇದ್ದಾರೆ. ಇದರಿಂದ ಇವ್ರಿಗೆ ತುಂಬ ಫೇಲ್ಯೂರ್ ಫೀಲಿಂಗ್ ಬರ್ತಾ ಇದೆ. ನನ್ನ ಲೈಫ್ನಲ್ಲಿ ಎಲ್ಲವೂ ಹಾಫ್ ವೇಯಲ್ಲಿ ಸ್ಟಾಪ್ ಆಗಿಬಿಡುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಈಗ ತುಂಬ ಸ್ಯಾಡ್ ಮೈಂಡ್ಸೆಟ್ನಲ್ಲೇ ಇದ್ದಾರೆ. ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ, ನಾನು ಏನು ಮಾಡಿದ್ರೂ ವರ್ಕ್ ಆಗಲ್ಲ ಅಂತ ಸೆಲ್ಫ್ ಬ್ಲೇಮನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಗೆ ಮೊದಲು ನಿಮ್ಮ ಕಡೆಯಿಂದ ಸ್ಟ್ರಾಂಗ್ ಸಪೋರ್ಟ್ ಸಿಗ್ತಾ ಇತ್ತು ಅನ್ನೋ ರೀತಿ ಅನ್ನಿಸ್ತಾ ಇದೆ. ಆ ಸಪೋರ್ಟ್ ಅನ್ನೋದು ಯಾವುದೇ ಸಪೋರ್ಟ್ ಆಗಿರ್ಬೋದು, ಕೇವಲ ಹಣಕಾಸಿನ ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಅಂತ ಅಂದ್ಕೊಳ್ಳೋದು ಬೇಡ. ಎಮೋಷ್ನಲ್ ಸಪೋರ್ಟ್ ಆಗಿರಬಹುದು, ಮೋರಲ್ ಸಪೋರ್ಟ್, ಎಂಕರೇಜ್ಮೆಂಟ್, ಇವರನ್ನು ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋ ಫೀಲಿಂಗನ್ನು ನೀವು ಕೊಡ್ತಾ ಇದ್ರಿ. ಅದು ಮನಿ ಸಪೋರ್ಟ್ ಆಗಲೇಬೇಕು ಅಂತ ಇಲ್ಲ. ಅದು ನಿಮ್ಮ ಪ್ರೆಸೆನ್ಸ್ ಆಗಿರ್ಬೋದು, ನಿಮ್ಮ ಮಾತಾಗಿರ್ಬೋದು, ನಿಮ್ಮ ಬಿಲೀಫ್ ಆಗಿರಬಹುದು. ಅದು ಈಗ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಆ ಸಪೋರ್ಟ್ ನೀವು ಕೊಡ್ತಾ ಇದ್ದಿದ್ದ ಸಪೋರ್ಟ್ ಈಗ ಈ ಪರ್ಸನ್ಗೆ ಸಿಗ್ತಾ ಇಲ್ಲ. ಯಾಕೆ ಅಂದರೆ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಗ್ಯಾಪ್ ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಇಬ್ಬರ ನಡುವೆ ಫೈಟ್ ನಡೆದಿರಬಹುದು, ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರಬಹುದು. ಯಾವುದೋ ಒಂದು ರೀಸನ್ನಿಂದ ನೀವಿಬ್ಬರು ದೂರ ಆಗಿರಬಹುದು, ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಬಂದಿರಬಹುದು. ಆ ಡಿಸ್ಟೆನ್ಸ್ ನಂತರ ಇವರಿಗೆ ಸಪೋರ್ಟ್ ಕಂಪ್ಲೀಟ್ಲಿ ಕಳೆದು ಹೋದ ಫೀಲಿಂಗ್ ಆಗ್ತಾ ಇದೆ. ಅಂದರೆ ನೀವು ಇವರ ಜೊತೆ ಇಲ್ಲದೆ ಇರೋದ್ರಿಂದ ಇವ್ರಿಗೆ ಯಾವುದೇ ಸಪೋರ್ಟ್ ಸಿಗ್ತಾ ಇಲ್ಲ, ಇವರ ಜೊತೆ ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ಯಾರೂ ಇಲ್ಲ ಅಂತ ಇವರು ಅಂದ್ಕೊಳ್ತಿದ್ದಾರೆ. ನೀವು ದೂರ ಆದಮೇಲೆ ಇವರ ಲೈಫ್ನಲ್ಲಿ ಏನೂ ಇಲ್ಲ, ಲಕ್ ಅನ್ನೋದು ಹೊರಟು ಹೋಗಿದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ, ಸ್ಟ್ರೆಂತ್ ಅನ್ನೋದು ಹೋಗಿದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ ಇವರ ಮನಸ್ಸಿಗೆ. ಅಂದರೆ ನಾನು ಅಲೋನ್ ಆಗಿದ್ದೀನಿ, ನನ್ನ ಲೈಫ್ನಲ್ಲಿ ಏನೂ ಸರಿಯಾಗಿ ನಡೀತಾ ಇಲ್ಲ, ಎಲ್ಲ ಡೈರೆಕ್ಷನ್ಗಳು ಕ್ಲೋಸ್ ಆದಂತೆ ಇವ್ರಿಗೆ ಫೀಲ್ ಆಗ್ತಾ ಇದೆ. ಅಂದರೆ ಅವರ ಮನಸ್ಸೇ ಸರಿ ಇಲ್ಲ ಅಂದಮೇಲೆ ಎಲ್ಲವೂ ಕೂಡ ಅವ್ರಿಗೆ ಆ ರೀತಿ ಫೀಲ್ ಆಗ್ತಾ ಇದೆ. ಇವರ ಓವರಾಲ್ ಎನರ್ಜಿ ಪ್ರಕಾರ ತುಂಬ ಲೋ ಫೀಲ್ ಮಾಡ್ಕೊಳ್ತಿದ್ದಾರೆ, ತುಂಬ ಡಲ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಏನೋ ಒಂದು ರೀತಿಯ ಬೇಜಾರು ಅಥವಾ ಬೇಸರ ಅನ್ನೋದು ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಡಿಸಿಷನ್ ಮೇಕಿಂಗ್ ಪವರ್ ಅನ್ನೋದು ಇವ್ರ ಹತ್ರ ಕಾಣಿಸ್ತಾ ಇಲ್ಲ. ಮೋಟಿವೇಶನ್ ಅನ್ನೋದು ಕಾಣಿಸ್ತಾ ಇಲ್ಲ. ಅಂದರೆ ನೀವು ಇವರನ್ನು ಯಾವುದೋ ಒಂದು ವಿಷಯದ ಬಗ್ಗೆ ಆಗಿರ್ಬೋದು ತುಂಬ ಮೋಟಿವೇಟ್ ಮಾಡ್ತಾ ಇರ್ಬೋದು, ಅಥವಾ ಎಮೋಷ್ನಲಿ ಸಪೋರ್ಟಾಗಿ ನಿಂತಿರ್ಬೋದು. ಇವರ ಎಲ್ಲ ಹೋಪ್ ಕೂಡ ಸ್ಲೋ ಆಗಿ ಫೇಡ್ ಆಗ್ತಾ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಸ್ಟ್ರಗಲ್ ನಡುವೆ ಕೂಡ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಅನ್ನೋದು ಸ್ಟಾಪ್ ಆಗ್ತಾ ಇಲ್ಲ ಇವರ ಮನಸ್ಸಿನಲ್ಲಿ. ಅಂದರೆ ನೀವು ಇದ್ದಿದ್ರೆ ಸಿಚುವೇಶನ್ ಬೇರೆ ಆಗಿರ್ತಿತ್ತೇನೋ, ನೀವು ಇವರ ಸೈಡ್ ನಿಂತಿದ್ರೆ ಇವರು ಸ್ಟ್ರಾಂಗ್ ಆಗಿ ಇರ್ತಿದ್ರೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರೀತಿ ರಿಪೀಟೆಡ್ಲಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನೀವು ಇವರ ಲೈಫ್ನಲ್ಲಿ ಇದ್ದಾಗ ಇವ್ರಿಗೆ ಹ್ಯಾಪಿನೆಸ್ ಇತ್ತು, ಸಂತೋಷ, ಖುಷಿ ಅನ್ನೋದು ಇತ್ತು. ನೀವು ಇವರ ಲಕ್ ರೀತಿ ಇದ್ರಿ ಇವರ ಲೈಫ್ನಲ್ಲಿ ಅನ್ನೋ ರೀತಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿಗೆ ಆ ರೀತಿ ಫೀಲ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಯೋಚನೆಗಳು ಜಾಸ್ತಿ ಆಗ್ತಾ ಇದೆ. ನೈಟ್ ಟೈಮ್ನಲ್ಲಿ ನಿಮ್ಮದೇ ನೆನಪಲ್ಲಿ ಮುಳುಗೋಗಿರ್ತಾರೆ ಕೆಲವೊಂದು ವೇಳೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ.
ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.